ನಮ್ಮ ಕ್ವಾಲಿಟಿ ನಮಗೆ ಗೊತ್ತಾಗೋದು ಹೇಗೆ? ಸ್ವಲ್ಪ ಸೂಕ್ಷ್ಮ ಇರಬೇಕು. ನಾವು ಮೇಧಾವಿಗಳ, ಮೂರ್ಖರ? ಮೂರ್ಖ ಅಂದಾಗ ಹರ್ಟ್ ಆಗುತ್ತೆ, ಅಹಂಕಾರಕ್ಕೆ ಇಷ್ಟಪಡಲ್ಲ. ಆದರೆ ಅಹಂಕಾರದಲ್ಲಿ ಮಾಡೋದೆಲ್ಲ ಮೂರ್ಖತನನೇ. ಮೇಧಾವಿ ಅಂದರೆ ಬರೀ ಬುದ್ಧಿವಂತ ಅಂತಲ್ಲ, ಅವನಿಗೆ ವಿವೇಕ ಇದೆ ಅಂತ. ಅವನ ಜನರಾಸಿಟಿನೇ ಬೇರೆ, ಉದಾರತೆಯೇ ಬೇರೆ. ಆ ಮೂರ್ಖ ಆದವನು ಉದಾರತೆಯನ್ನು ತೋರಿಸ್ತಾ ಇರ್ತಾನಷ್ಟೇ, ಶೋ. ಅಲ್ಲಿ ಲಿಮಿಟೇಷನ್ ಇರುತ್ತೆ. ಕೆಲವುದಕ್ಕೆ ಉದಾರ, ಕೆಲವುದಕ್ಕೆ ಎರಡನೇದು, ಮೇಧಾವಿಯಾಗಿದ್ದರೆ ಯಾವ ರೀತಿ ಕ್ಷಮಿಸ್ತಾನೆ, ಆ ಕ್ಷಮೆ ಹೇಗಿರುತ್ತೆ. ಅದೇ ನೀನು ಅಹಂಕಾರದಲ್ಲಿದ್ದರೆ ನೀನು ವೀಕ್ ಆಗಿರ್ತೀಯ, ಕ್ಷಮಿಸೋಕ್ಕಾಗಲ್ಲ. ಅಲ್ಲಿಂದ ಪ್ರತೀಕಾರ ಒಳಗಡೆ ಇದ್ದೇ ಇರುತ್ತೆ, ರಿವೆಂಜ್ ಇರುತ್ತೆ. ಮೇಧಾವಿಗೆ ಬುದ್ಧಿವಂತ, ಅವನು ಲಕ್ಷ್ಯವನ್ನು ಕೊಡ್ತಾನೆ. ಆದರೆ ಅಹಂಕಾರಿ ಇಗ್ನೋರೆನ್ಸ್ ಇರೋದ್ರಿಂದ ಅವನು ಎಲ್ಲ ಇಗ್ನೋರ್ ಮಾಡ್ತಾನೆ. ಇಗ್ನೋರೆನ್ಸ್, ನಿರ್ಲಕ್ಷ್ಯ. ಇಲ್ಲಿ ಲಕ್ಷ್ಯ, ಅಲ್ಲಿ ನಿರ್ಲಕ್ಷ್ಯ. ಆ ಥರ ನಾವು ನಿರ್ಲಕ್ಷಿಸಿದಾಗ, ಪ್ರತೀಕಾರ ಮಾಡಿದಾಗ, ಸರಿಯಾಗಿ ನಾವು ಫರ್ಗಿವ್ನೆಸ್ ನಮ್ಮಲ್ಲಿ ಇಲ್ಲದೇ ಇದ್ದಾಗ, ನಾವು ಜನರಾಸಿಟಿ ಇಲ್ಲ, ನಾವೊಂದು ಲಿಮಿಟ್ ಮಾಡಿಕೊಂಡಾಗ ನಾವು ಮೂರ್ಖರು ಅಂತ ನಮಗೆ ಗೊತ್ತಾಗುತ್ತೆ.